It's day 3 of 21 days DBMS placement series. So I'm going to explain today what is data model, definition of the data model and types of the data model. So why data model is essential in the DBMS, entire DBMS ಅಲ್ಲಿ data models ಯಾಕೆ important crucial step ಆಗುತ್ತೆ after the architecture part. So data model ಟೈಪ್ಸ್ ಅಲ್ಲಿ ರಿಲೇಶನಲ್ ಮಾಡೆಲ್ ಯಾಕೆ ಇಂಪಾರ್ಟೆಂಟ್, ರಿಲೇಶನಲ್ ಮಾಡೆಲ್ ಯಾಕೆ ಡೇ ಟು ಡೇ ಲೈಫ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ, ಹೇಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಫಾರ್ ಎಕ್ಸಾಂಪಲ್ ಡೇಟಾ ಮಾಡೆಲ್ ನ ಒಂದು ಯಾವ ರೀತಿ ಕನ್ಸಿಡರ್ ಮಾಡ್ತೀರಾ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಮನೆ ಕಟ್ತಾ ಇದ್ದೀರಾ, ಮನೆ ಕಟ್ಟೋದಕ್ಕೆ ಪ್ರಾಪರ್ ಪ್ಲಾನಿಂಗ್ ಬೇಕು. ಆ ಪ್ರಾಪರ್ ಪ್ಲಾನಿಂಗ್ ಯಾವುದು ಅಂತಂದ್ರೆ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್ ಕನ್ಸ್ಟ್ರಕ್ಟ್ ಮಾಡ್ಕೊಟ್ಟಿರ್ತೀರಲ್ಲ, ಅಂದ್ರೆ ವಾಸ್ತು ಪ್ರಕಾರ ಕಿಚನ್ ಎಲ್ಲಿರ್ಬೇಕು, ಬೆಡ್ರೂಮ್ ಎಲ್ಲಿರ್ಬೇಕು, ವಾಶ್ರೂಮ್ ಎಲ್ಲಿರ್ಬೇಕು, ಹಾಲ್ ಎಲ್ಲಿರ್ಬೇಕು ಅಂತ ಈ ಸ್ಟ್ರಕ್ಚರ್ಡ್ ವೇ ಅಲ್ಲಿ ಪ್ಲಾನ್ ಮಾಡ್ಕೊಟ್ಟಿರ್ತೀರಲ್ಲ, ಈ ಸ್ಟ್ರಕ್ಚರ್ ನ ಏನಂತ ಕರೀತಾರೆ ಅಂತ ಅಂದ್ರೆ DBMS ಅಲ್ಲಿ ಡೇಟಾ ಮಾಡೆಲ್ಸ್ ಅಂತ ಕರೀತಾರೆ. ಯಾವ ಕಿಚನ್, ಯಾವ ಹಾಲು, ಯಾವ ರೂಮ್ ಎಲ್ಲೆಲ್ಲಿ ಇರ್ಬೇಕು ಅಂತ ವಾಸ್ತು ಪ್ರಕಾರ ಪ್ಲಾನ್ ಮಾಡ್ಕೊಟ್ಟಿರ್ತಾರಲ್ಲ, ಇದನ್ನ ಸ್ಟ್ರಕ್ಚರಲ್ ಡಿಸೈನ್ ಅಂತ ಕರೀತಾರೆ. ಈ ಸ್ಟ್ರಕ್ಚರಲ್ ಡಿಸೈನ್ ನ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ವರ್ಡ್ ಅಲ್ಲಿ ಕರೀತಾರೆ. ಬಟ್ ನಮ್ DBMS ಅಲ್ಲಿ ವರ್ಡಿಂಗ್ ಅಂದ್ರೆ ಡೇಟಾ ಮಾಡೆಲಿಂಗ್ ಅಂತ ಕರೀತಾರೆ. ಸೊ ಡೇಟಾ ಮಾಡೆಲಿಂಗ್ ಅಲ್ಲಿ 4 ಟೈಪ್ಸ್ ಇದೆ ಮೇಜರ್ಲಿ. One is hierarchical model, the very first model, and the network model, relational model, and the ER model. ER model is nothing but the entity relationship model. So now let's understand the real definition of the data model. Data model real definition ಏನಂದ್ರೆ, for example, entire structure of the DBMS ಅಲ್ಲಿ ಡೇಟಾ ಹೇಗೆ ಆರ್ಗನೈಸ್ ಆಗಿದೆ, ಐದರ್ ಗ್ರಾಫಿಕಲಿ ಆರ್ಗನೈಸ್ ಆಗಿದ್ಯಾ, ಆರ್ ನೆಟ್ವರ್ಕ್ ಅಲ್ಲಿ ಆರ್ಗನೈಸ್ ಆಗಿದ್ಯಾ, ಆರ್ ಇನ್ ಫಾರ್ಮ್ ಆಫ್ ಟೇಬಲ್ ಅಲ್ಲಿ ಆರ್ಗನೈಸ್ ಆಗಿದ್ಯಾ, ಅಂದ್ರೆ ಹೌ ಯುವರ್ ಡೇಟಾ ಇಸ್ ಸ್ಟ್ರಕ್ಚರ್ಡ್, ಹೌ ಯುವರ್ ಡೇಟಾ ಇಸ್ ಸ್ಟೋರ್ಡ್. ಸ್ಟೋರ್ ಆಗಿರುವಂತ ಡೇಟಾಗೆ 1 to 1 ರಿಲೇಶನ್ ಇದೆಯಾ, ಡೇಟಾ 1 ಫಾರ್ ಎಕ್ಸಾಂಪಲ್ ಡೇಟಾ 1 to ಡೇಟಾ 2 ರಿಲೇಟೆಡ್ ಡೇಟಾ ಇದೆಯಾ, ರಿಲೇಶನ್ ಬಿಟ್ವೀನ್ ದಿ ಡೇಟಾಬೇಸ್ ಸಿಸ್ಟಮ್ ಇದೆಯಾ ಅಂತ ಕನ್ಫೈಸ್ ಮಾಡುತ್ತೆ. ಆಲ್ಸೋ ಎಂಟೈರ್ ಬ್ಲೂ ಪ್ರಿಂಟ್ ನ ರೆಡಿ ಮಾಡುತ್ತೆ ವಿತ್ ರೆಸ್ಪೆಕ್ಟ್ ಟು ಡೇಟಾ, ವಿತ್ ರೆಸ್ಪೆಕ್ಟ್ ಟು ಡೇಟಾ ರಿಲೇಶನ್ಶಿಪ್, ವಿತ್ ರೆಸ್ಪೆಕ್ಟ್ ಟು ಸ್ಟ್ರಕ್ಚರ್ ಆಫ್ ದಿ ಡಿಸೈನ್. ಸೊ ಡೇಟಾ ಮಾಡೆಲ್ಸ್ ಅಂದ್ರೆ ಎವ್ರಿಥಿಂಗ್ ರಿಲೇಟೆಡ್ ಟು ಬ್ಲೂ ಪ್ರಿಂಟ್ ಫಾರ್ ಕನ್ಸ್ಟ್ರಕ್ಟಿಂಗ್ ದಿ ಡೇಟಾಬೇಸ್. ನಾವು as I already explained what is database model, before understanding the actual definition of the database model, let's clearly observe this diagram, how it's going to build. For example, this is a data model. In data model, we have 3 separate structures called data, structure, and the relationship. Data is what we are going to give the input, that is the data, and the structure, how data will be organized, and also how data will be stored, where it will be stored, in which form it will be stored. That is the structural rules. Data is actual, the wordings are the values that we are going to store, and the relationship is between the databases or between the data, from one data to another data, from one database to another data. There is some kind of link. ಆ ಲಿಂಕ್ ನ ರಿಲೇಶನ್ಶಿಪ್ ಅಂತ ಕರೀತಾರೆ. ಸೊ ಡೇಟಾ ಮಾಡೆಲ್ ಡೆಫಿನೇಷನ್ ತಿಳ್ಕೋಬೇಕು ಅಂದ್ರೆ, ಡೇಟಾ ಮಾಡೆಲ್ ಕಂಪ್ಲೀಟ್ ಬ್ಲೂ ಪ್ರಿಂಟ್ ಆಗಿ ಆಕ್ಟ್ ಮಾಡ್ತಾ ಇದೆ. ಬ್ಲೂ ಪ್ರಿಂಟ್ ಅಲ್ಲಿ ಏನೇನಿದೆ, ಇವಾಗ ಡೇಟಾ ಹೇಗೆ ಆರ್ಗನೈಸ್ ಆಗಿದೆ, ದಿಸ್ ಡೇಟಾ ಹೌ ವಿಲ್ ಸ್ಟೋರ್ಡ್, ಹೌ ವಿಲ್ ಬಿ ಆರ್ಗನೈಸ್ಡ್, ಅಂಡ್ ಹೌ ವಿಲ್ ಬಿ related to each other with respect to database and with respect to individual data. So ಡೇಟಾ ಮಾಡೆಲ್ ಇವಾಗ ಏನ್ ಡಿಫೈನ್ ಮಾಡ್ತು, ಯಾವ್ಯಾವ ಡೇಟಾ ಇದೆ, ಇವಾಗ ಇಂಟಿಜರ್ ಡೇಟಾ ಇದೆಯಾ, ಫ್ಲೋಟ್ ಡೇಟಾ ಇದೆಯಾ, ನ್ಯೂಮರಿಕಲ್ ಡೇಟಾ ಇದೆಯಾ ಅಂತ ಡಿಫೈನ್ ಮಾಡುತ್ತೆ. ಸೊ and the next step, show the relationship between the data and helps in efficient data retrieval. ಈ relationship ಇರೋದ್ರಿಂದ, why I'm going to stress the points here, relationship is very crucial to retrieve the data. For example, if I'm going to search the data with respect to age category of the purchase history, because adult people ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದಾರ ಈ ಪ್ರಾಡಕ್ಟ್ ನ, ಆರ್ ಬಿಲೋ ಅಡಲ್ಟ್ ಪೀಪಲ್ ಕನ್ಸಿಡರ್ ಮಾಡ್ತಾ ಇದಾರ, ಆರ್ ಏಜ್ಡ್ ಪೀಪಲ್ಸ್ ಜಾಸ್ತಿ ಈ ಪ್ರಾಡಕ್ಟ್ ನ ಕನ್ಸ್ಯೂಮ್ ಮಾಡ್ತಾ ಇದಾರೆ ಅಂತ ನಾನು
ಕನ್ಫೈನ್ ರಿಸಲ್ಟ್ ಗೆ ಬರಬೇಕು ಅಂದ್ರೆ, ಸೊ ಐ ವಾಂಟ್ ದಿ ಪರ್ಫೆಕ್ಟ್ ಡೇಟಾ ವಿತ್ ದಿ ಏಜ್, ನೇಮ್ ಅಂಡ್ ರಿಲೇಶನ್ಶಿಪ್ ಬಿಟ್ವೀನ್ ದಿ ಏಜ್ ಅಂಡ್ ದಿ ನೇಮ್. ಸೊ ಒಂದು ಪ್ರೈಮರಿ ಕೀ ಇರಬೇಕು. ಲೇಟರ್ ಆನ್ ಐ ವಿಲ್ ಎಕ್ಸ್ಪ್ಲೇನ್ ಪ್ರೈಮರಿ ಕೀ ಅಂಡ್ ಆಲ್. ಸೊ ರಿಲೇಶನ್ಶಿಪ್ ಇಸ್ ವೆರಿ ಕ್ರೂಷಿಯಲ್ ಫಾರ್ ರೆಟ್ರೀವಲ್. ರೆಟ್ರೀವಲ್ ಅಂತ ಅಂದ್ರೆ ವಿ ಹ್ಯಾವ್ ಟು ಟೇಕ್ ಔಟ್ ಆಫ್ ದಿ ಡೇಟಾ. ನಮ್ಗೆ ಯಾವಾಗ ಡೇಟಾ ಬೇಕು ಸರ್ಚ್ ಮಾಡಿದಾಗ ಆ ಡೇಟಾ ಬರಬೇಕು, ಅದನ್ನ ರೆಟ್ರೀವಲ್ ಅಂತ ಕರೀತಾರೆ. ಸೊ ಡೇಟಾ ಮಾಡೆಲಿಂಗ್ ಬಗ್ಗೆ ಕಂಪ್ಲೀಟ್ ಅರ್ಥ ಆಗಿದೆ ಅನ್ಕೊಂತೀನಿ. Evolution of the data models. Evolution of the data model, here we have majorly 4 types. From initially we have only the undefined data. From undefined data we have the hierarchical model and the network model, relational model, ER model. Hierarchical model represent the parent-child relationship between the parent and the child. Child have properties from the parents. ಈಗ ನಮಗೆ ಆಸ್ ಎ ಚಿಲ್ಡ್ರನ್ಸ್ ಇನ್ಹೆರಿಟೆಡ್ ಪ್ರಾಪರ್ಟಿ ಫ್ರಮ್ ಅವರ್ ಪೇರೆಂಟ್ಸ್ ಅಲ್ವಾ, ಅದೇ ರೀತಿ ಇದು ಪೇರೆಂಟ್ ಚೈಲ್ಡ್ ರಿಲೇಶನ್ಶಿಪ್ ನ ರೆಪ್ರೆಸೆಂಟ್ ಮಾಡುತ್ತೆ ಆಸ್ ಎ ಟ್ರೀ ಸ್ಟ್ರಕ್ಚರ್. ನೆಟ್ವರ್ಕ್ ಮಾಡೆಲ್ ಗ್ರಾಫ್ ಲೈಕ್ ಸ್ಟ್ರಕ್ಚರ್ ನ ರೆಪ್ರೆಸೆಂಟ್ ಮಾಡುತ್ತೆ. ದರ್ ಇಸ್ ನೋ ಡೆಫಿನೆಟ್ ಆರ್ಡರ್ ಫಾರ್ ದಿ ಗ್ರಾಫ್, undefinite order. Relational model, we have the table structure data, so we have the primary key. In primary key, each and every row is related to every column, so we have the unique key identifier. Relational model for faster retrieval, access and smart technology model. ER model basically going to represent the relationship between the two or more entity. ER means entity relationship model. It's going to represent the relationship between the entities. So model evolve ಆಗ್ತಾ ಏನಾಯ್ತು ಅಂದ್ರೆ ಕಾಂಪ್ಲೆಕ್ಸಿಟಿ ಇನ್ಕ್ರೀಸ್ ಆಗ್ತಾ ಹೋಯ್ತು, ಬಟ್ ಡೇಟಾ ಮ್ಯಾನೇಜ್ ಮಾಡೋದು ತುಂಬಾ ಈಸಿ ಆಯ್ತು. ಬಿಕಾಸ್ ಡೇಟಾ ಎಲ್ಲ ಕರೆಕ್ಟ್ ಅಂಡ್ ಸ್ಟ್ರಕ್ಚರ್ಡ್ ವೇ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಫಾಸ್ಟರ್ ಆಕ್ಸೆಸ್, ಫಾಸ್ಟರ್ ಸ್ಟೋರ್, ಫಾಸ್ಟರ್ ರಿಟ್ರೀವಲ್ ಆಗುತ್ತೆ. ಸೊ ಡೇಟಾ ಮ್ಯಾನೇಜ್ಮೆಂಟ್ ಈಸ್ ವೆರಿ easier and more effective. Let's understand the different types of model with respect to real world analogy. For example, in a hierarchical model, if we want the student details, entire student details ಬೇಕು ಅಂತಂದ್ರೆ first we have to visit the either CSE department or civil department or EC department or EEE department. First we have to reach the department, then in the campus, so college. So each record will be inherited from one to another. So hierarchical structure ಯಾವ ರೀತಿ ಅಂತಂದ್ರೆ parent child relationship ನ represent ಮಾಡುತ್ತೆ. When it comes to the network model, we have a single person can have the multiple friends, may or may not be a person can friend with each one. For example, a person can have multiple friends and each friend can connect to many friends. This friend can connect to these 2 fellows or sometimes these 3 fellows, not by this, yeah, exactly, by directly. Like this network model or the graphical model is no perfect order to define the structure, and this model is highly built for more scalability purpose ಗೆ built ಮಾಡಿದ್ದಾರೆ, and also highly fast retrieval method ಗೆ support ಮಾಡುತ್ತೆ. When it comes to the relational model, the data is stored in the form of table. ಬೇಸಿಕಲಿ ಇದೊಂದು ನೆನ್ಪಿಟ್ಕೊಳ್ಳಿ, ಎಂಟೈರ್ DBMS ಅಲ್ಲಿ ರಿಲೇಷನಲ್ ಅಂತ ಅಂದ್ರೆ ಟೇಬಲ್ ಅಂತ, ಟೇಬಲ್ ಮಾಡೆಲ್ ಅಂತಾನೂ ಕರಿಬಹುದು. ರಿಲೇಷನಲ್ ಅಂದ್ರೆ ಟೇಬಲ್. So here we have the 2 tables. One table is student table and another one is course table. Each table is linked through the separate key called FK, that is foreign key. Later on I am going to explain. This is the primary key of student table. ID is the primary key of the student table and course ID is the primary key of the course table. By this unique ID we are going to store the each row value individual, that is there is no duplication. ಈ primary key ಇರೋದ್ರಿಂದನೇ duplication possibility ಇಲ್ಲ. So from evolution of hierarchical model to the relational model, there is no drawbacks. ಯಾವುದು drawbacks ಅಂತ ಬಂದಿಲ್ಲ.
ಬಟ್ ಮಾಡೆಲ್ಸ್ ನ ಬೇಸ್ಡ್ ಆನ್ ದಿ ರಿಕ್ವೈರ್ಮೆಂಟ್ಸ್ ಎವಾಲ್ವ್ ಮಾಡ್ತಾ ಹೋಗಿದ್ದಾರೆ. ಫಾರ್ ಎಕ್ಸಾಂಪಲ್, ಇನಿಷಿಯಲಿ ವಿ ಹ್ಯಾವ್ ಓನ್ಲಿ ದಿ ಸ್ಮಾಲ್ ಸ್ಕೇಲ್, ದೆನ್ ಇಟ್ ಕಮ್ಸ್ ಟು ದಿ moderate medium scale with the medium time complexity, then it comes to the large scale for high time complexity. ಇಲ್ಲಿ ಕಾಂಪ್ಲೆಕ್ಸಿಟಿ ಇನ್ಕ್ರೀಸ್ ಇದೆ, ಇಲ್ಲಿ ಕಾಂಪ್ಲೆಕ್ಸಿಟಿ ಕಡಿಮೆ ಇದೆ. ಬಟ್ ಇದು ಲೆಸ್ ಎಫಿಷಿಯಂಟ್, ಇದು ಮೋರ್ ಎಫಿಷಿಯಂಟ್. ಇದು ಲೆಸ್ ಫ್ಲೆಕ್ಸಿಬಲ್, ಇಟ್ ಈಸ್ ಮೋರ್ ಫ್ಲೆಕ್ಸಿಬಲ್. There is no advantages and disadvantages with respect to the each model, but as the time arrivals, the model got evolved. Then it comes to the model comparison between the hierarchical model, network model, and relational model. So the structure, as I already explained, hierarchical tree and the network model graph, and the relational model is table. So relationship is 1-to-1. So we have parent child. So we have one parent can link to the one child like that. So there is no further or further linkages or further relationship. Here 1-to-1 relationship, and in the graph part we have many students that can connect to many friends, like many to many. And here relationship is measured in terms of pk and fk, that is primary key and foreign key. Complexity, as the evolution of the model increases, the complexity is also increases. Why the complexity in the relational model is decreases means because the data is stored in the table. So why it's very high in the complexity with respect to complexity means because there is no definite order for the graph. We have sometimes in this order, sometimes exactly the Z shape. That is irrespective of the shape we have, no, that's why we have high complexity. We can't predict the exact shape of the graphs. So when it comes to the flexibility, relational model is the highest flexibility compared this to hierarchical and network model because of faster retrieval, faster storage, faster organize, everything. And security also, in terms of security also, relational model is safe. And highly usable model is relational model. Why? Because relational model, because of the specially mentioned foreign key, primary key, unique key, and whatever. Because of these keys only, relational model is very popular in the industry. Relational model is dominates modern application like Instagram, banking apps like PhonePe, GPay, and the e-commerce apps like Amazon, Flipkart. So whatever the model you can choose, choose the model based on your requirements, based on your preference. There is no limitation to choose the model. Either we have 1-to-1 relation idre hierarchical ಹೋಗಿ. ಈಗ ನಾನು ಮೆನಿ ಪೀಪಲ್ ಹ್ಯಾಂಡಲ್ ಮಾಡಬೇಕು ಸೈಮಲ್ಟೇನಿಯಸ್ಲಿ ಅಂತ ಅಂದ್ರೆ ನೆಟ್ವರ್ಕ್ ಮಾಡಲ್ ಹೋಗಿ. ಸೊ ನಾನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ವಿತ್ ಆಕ್ಸಿಸ್ ಕೀ, ಆಥರೈಸೇಷನ್, ಅಥೆಂಟಿಫಿಕೇಶನ್ ಅಲ್ಲಿ ಹೋಗ್ತೀನಿ ಅಂದ್ರೆ ರಿಲೇಷನಲ್ ಮಾಡಲ್ ಹೋಗಿ. ಸೊ choose the model based on your requirements. When it comes to the model, why is the relational model is most popular and highly usable model? Because we have the advantages with respect to two perspectives. One is with respect to the general perspectives like the scalability, reliability, and the support and flexibility, and the user friendly nature. And one with respect to the behavior of the model. For example, in relational model, data is stored in the data table. ರಿಲೇಷನ್ ಅಂತ ಅಂದ್ರೆ ಏನು ಅಂತ ಹೇಳ್ತೆ, ರಿಲೇಷನ್ ಅಂತ ಅಂದ್ರೆ ಟೇಬಲ್. ಸೊ ರಿಮೆಂಬರ್, ರಿಲೇಷನ್ ಅಂದ್ರೆ ಟೇಬಲ್. ಇವಾಗ ಇಲ್ಲಿ ಐಡಿ ಅಂತ ಕ್ರಿಯೇಟ್ ಮಾಡ್ತಾ ಇದೀನಿ, 1 2 3, ಅಂಡ್ ನೇಮ್, ಏಜ್ ಎಕ್ಸ್ ವೈ ಎಕ್ಸ್ ವೈ ಎಕ್ಸ್ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ವಿ ಹ್ಯಾವ್ ಎಕ್ಸ್, ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ, ಸಾರಿ, ಯಾ, ಇವನೊಬ್ಬ ವೈ ಇರುತ್ತೆ, ಬಟ್ ಟೂ ಸ್ಟೂಡೆಂಟ್ಸ್ ಹ್ಯಾವ್ ದಿ ಸೇಮ್ ನೇಮ್ ಎಕ್ಸ್ ಅಂಡ್ ಎಕ್ಸ್. And the age also,
As your reference, age also 20, 20 to 20. ಈ ಇಬ್ರು ಸ್ಟೂಡೆಂಟ್ ಏಜ್ ಸೇಮ್ ಇರುತ್ತೆ ಬಟ್ ನೇಮು ಸೇಮ್ ಇರುತ್ತೆ. ಓನ್ಲಿ ದಿ ಐ ಡಿ ವಿಲ್ ಬಿ ಡಿಫ್ರೆಂಟ್. ಈ ಐ ಡಿ ಡಿಫ್ರೆಂಟ್ ಆಗಿರೋದ್ರಿಂದ ಇದನ್ನ ಪ್ರೈಮರಿ ಕೀ ಅಂತಾರೆ. ಈ ಪ್ರೈಮರಿ ಕೀಯಿಂದ ಯುನೀಕ್ ಆಟ್ರಿಬ್ಯೂಟ್ಸ್ ನ ರೋ ವೈಸ್ ಐಡೆಂಟಿಫೈ ಮಾಡಬಹುದು. ಯುನೀಕ್ ಆಟ್ರಿಬ್ಯೂಟ್ಸ್ ಕ್ರಿಯೇಟ್ ಆಯ್ತಲ್ಲ, ಆಟ್ರಿಬ್ಯೂಟ್ಸ್ ಅಂತ ಅಂದ್ರೆ ಕಾಲಮ್ಸ್. ಸೊ ಪ್ರೈಮರಿ ಕೀ ಇರೋದ್ರಿಂದ ಯುನೀಕ್ ಆಗಿ ಈಚ್ ರೋನ ಐಡೆಂಟಿಫೈ ಮಾಡಬಹುದು. ಈ ಒಂದು ಸೇಮ್ ನೇಮ್ ಇದಾರೆ ಎಕ್ಸ್ ಅನ್ನೋರು, ಈ ಒಂದು ಸೇಮ್ ಏಜ್ ಇದೆ, ಇಬ್ಬರಿಗೂ 20 ಏಜ್, ಬಟ್ ದಿ ಐ ಡಿ ಆಫ್ ದಿ ಸ್ಟೂಡೆಂಟ್ ವಿಲ್ ಬಿ ಡಿಫ್ರೆಂಟ್. ಸೊ ಟೂ ನೇಮ್ ಇರುವಂತ ಪರ್ಸನ್ ಯೂಶಲಿ ಇದ್ದೇ ಇರ್ತಾರೆ, ಸೇಮ್ ನೇಮ್ ಇರೋ ಪರ್ಸನ್ ಯೂಶಲಿ ಇದ್ದೇ ಇರ್ತಾರೆ ಕ್ಲಾಸ್ ಅಲ್ಲಿ. ಅವ್ರನ್ನ ಹೇಗೆ ಡಿಫೈನ್ ಮಾಡ್ತಾರೆ? ವಿತ್ ರೆಸ್ಪೆಕ್ಟ್ ಟು ದಿ ರಿಜಿಸ್ಟರ್ ನಂಬರ್, ರೈಟ್, ಇನ್ ದಿ ಹಾಲ್ ಟಿಕೆಟ್ ನಂಬರ್. Also, it's very easy to understand and reduces the time complexity and the space complexity when it's stored in the SQL queries. ಈಗ ಕ್ವೇರೀಸ್ ಈ ಟೇಬಲ್ ಅಲ್ಲಿ ಡೇಟಾ ಸ್ಟೋರ್ ಆಗಿರೋದ್ರೆ ಕ್ವೇರೀಸ್ ಬರ್ತಿ ಡೇಟಾನ ರೆಟ್ರಿವಲ್ ಮಾಡ್ತೀವಿ ಅಂದ್ರೆ ಫೆಚ್ ಮಾಡ್ತೀವಿ. ಸೊ ಕ್ವೆರಿ ಬರೆಯೋದಕ್ಕೆ ಈಸಿ ಆಯ್ತು, ಆಕ್ಸೆಸ್ ಮಾಡೋದಕ್ಕೆ ಈಸಿ ಆಯ್ತು, ಅಂಡ್ ಟೇಬಲ್ ಕ್ರಿಯೇಟ್ ಮಾಡಿರೋದ್ರಿಂದ ಸ್ಟೋರ್ ಮಾಡೋದಕ್ಕೂ ಈಸಿ ಆಯ್ತು. Supports powerful SQL queries, easy to understand and maintain. Also stores the data in the simple tables. Reduce data redundancy. As I already mentioned, redundancy ಅಂದ್ರೆ duplication. Duplication reduce ಆಯ್ತು. ಇಲ್ಲಿ XX ಅಂತ two students same name and same age ಇದ್ರೂ ಕೂಡ because of the unique ID primary key, we can reduce the redundancy of the data. Sometimes ಈ ಟೇಬಲ್ ಇರೋದ್ರಿಂದ with the same ID 1 and the X and the age. Here, ಇದು duplicates data store ಮಾಡಲ್ಲ as a primary key nature. So ಈ table automatically remove ಆಗುತ್ತೆ 1, 2. So redundancy will be reduced and provides strong data integrity. Data integrity when it comes to the accuracy of the data before and the after the transaction, data will be valid data ಆಗಿರ್ಬೇಕು. So it supports the constraints. Constraints are the rules and regulations of the data models. So it supports everything. This is why relational model is very crucial. ಈ simple points ಅನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಯಾಕೆಂದ್ರೆ because of ಇದು ಡೇಟಾ ರಿಡೆಂಡೆನ್ಸಿಗೆ ಸಪೋರ್ಟ್ ಮಾಡುತ್ತೆ. there is no duplication of data. ಮತ್ತೆ ಪವರ್ಫುಲ್ SQL queries ಬರೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಡೇಟಾ ಟೇಬಲ್ ಆಗಿದ್ರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಎಲ್ಲರಿಗೂ. And maintenance ಕೂಡ easy. It stores the data in the table and provides strong data integrity before and after the data transaction. Valid data ಇರಬೇಕು. Also when it comes to the generic points ಕೂಡ most impact create ಮಾಡುತ್ತೆ. Tables ಅಲ್ಲಿ ಇರೋದ್ರಿಂದ user friendly ಆಗಿರುತ್ತೆ because of we are going to use the MySQL, PostgreSQL, SQL server, whatever. And highly reliability when it follows the ACID property, atomicity, consistency, like that, and durability. It going to support all the ACID property. And scalability, n number of simultaneous users can use, and wide support, work across the multiple platforms ಅಂದ್ರೆ for example ನಾನು MySQL ಯೂಸ್ ಮಾಡ್ತೇನೆ, directly it can convert to the PostgreSQL irrespective of the IDE. And it's more flexibility anta bandre it adapts to the every IDE. So let's revise these topics: data model, hierarchical model, network model, relational model, ER model, and table and relationships. We'll explain the next topics called primary keys and types of keys, super key, like that. ER model, when it comes to the ER model is a database design. Especially the later part I'm going to cover this topic. As of now I'm giving one simple example. For example, student diamond shape ಇದು relationship enable ಮಾಡೋದಕ್ಕೆ. then as register for the course, ಇದು register. ಇಲ್ಲಿ ಡೈಮಂಡ್ ಶೇಪ್ ವರ್ಕಿಂಗ್ ಕಂಡೀಷನ್ ಏನ್ ಮಾಡ್ತಾ ಇದೀವಿ ಅಂತ ಬರೆಯೋದು ಇನ್ಕ್ಲೂಡ್ ಮಾಡೋದಕ್ಕೆ. then student and the course are the entity. Student have as the special
primary key, and course has a special primary key called course ID. Student have the register number. Student has registered the course for DBMS 21 days placement series, like that. So between the entities, between the student and the course entity, we have the relationship that is called entity relationship model. So it is a database design. In later part, I'm going to explain in very detailed depth way. So table and the relationship also in upcoming videos. Hierarchical model, you know, the parent-child relationship, hierarchy of the parent and the child. Network model, the graph-based model. Relational model is the tabled model. ER model is the database design, as here the example, like student has registered for the course DBMS, like this. And tables and the keys in the next part, I'm going to explain in very detailed and depth way. So coming tomorrow, the day 4 keys in the DBMS, that is very essential in DBMS part, that is primary key, candidate key, super key, foreign key, definitions of each keys and examples of each keys. And with the real world examples, I'm going to explain and what is the major impact of this key will be creating. So next topic will based on the keys. So until then, keep supporting, stay tuned, stay consistent. Thank you. Keep supporting.